ಟಿವಿ9 ನಲ್ಲಿ ಬಿಹಾರ ಚುನಾವಣೆಯ ಕೌಂಟಿಂಗ್ ನ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಬಿಹಾರ ಕೌಂಟಿಂಗ್ ಕಣದಲ್ಲಿ ಟಿವಿ9 ಪ್ರತಿನಿಧಿ ಕೂಡ ಇದ್ದಾರೆ. ಅಲ್ಲಿಂದ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮನೆವರೆಗೂ ಕೂಡ ತಲುಪಿಸ್ತಾ ಇದ್ದಾರೆ. ಅಂಡ್ ಇದರ ನಡುವೆ ಕೆಲವೊಂದು ಈ ಲೆಕ್ಕಾಚಾರಗಳನ್ನ ನಾವು ಗಮನಿಸ್ತಾ ಹೋಗೋಣ. ಯಾಕಾಯ್ತು ಈ ರೀತಿಯಾಗಿ MGB ಹೀನಾಯವಾಗಿ ಹಿನ್ನಡೆಯನ್ನ ಸಾಧಿಸೋದಕ್ಕೆ ಏನ್ ಕಾರಣ ಆಗಿದೆ ಅಂತ ಒಂದನ್ನ ನೋಡಿದ್ರೆ ನಾವು ಮಹಾಗಠಬಂಧನಲ್ಲಿ ಸೀಟ್ ಹಂಚಿಕೆಯಲ್ಲಿ ಎಡವಿದೆ. RJD ಕಾಂಗ್ರೆಸ್ ಆಗಿ ಇತರ ಪಕ್ಷಗಳ ಮಧ್ಯೆ ಗೊಂದಲ ಏರ್ಪಟ್ಟಿತ್ತು. ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಎಷ್ಟು ಹೀನಾಯವಾದಂತಹ ಪ್ರದರ್ಶನ ತೋರಿಸಿದ್ರು ಅಥವಾ ಅವರ ಬಿಹೇವಿಯರ್ ಹೇಗಿತ್ತು ಅಂತ ಹೇಳಿದ್ರೆ, ಈ ಟಿಕೆಟ್ ಸಿಗದೆ ಹೋದವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಟ್ರಯಾಂಗಲ್ ಫೈಟ್ ಏರ್ಪಡ್ತು, ವೋಟ್ಗಳು ಸ್ಪ್ಲಿಟ್ ಆಗೋದು ಪ್ರಾರಂಭ ಆಯಿತು. ಅದರ ರಿಸಲ್ಟ್ ಹೀಗಾಗಿದೆ. MGB ನೀವೇನ್ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಾ, RJD 29 ಕ್ಷೇತ್ರಗಳಲ್ಲಿ ಮಾತ್ರನೇ ಮುನ್ನಡೆ ಇದೆ. ನಂಬರ್ಸ್ ಇನ್ನೂ ಕೂಡ ಕಡಿಮೆ ಆಗ್ತಾ ಇದೆ. ಕಾಂಗ್ರೆಸ್ ನಲ್ಲಿ ಒಂದು ಪ್ಲಸ್ ಆಗಿದೆ. ಅವಾಗಲೇ 4 ಕ್ಷೇತ್ರದಲ್ಲಿ ಮುನ್ನಡೆ ಇತ್ತು, ಈಗ 5 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಇವೆಲ್ಲವೂ ಕೂಡ ಸೀಟು ಹಂಚಿಕೆಯ ಸೂತ್ರ ಸರಿಯಾಗಿ ಇಲ್ಲದೇ ಇರೋದ್ರ ಪರಿಣಾಮ. ಒಂದೇ ಕ್ಷೇತ್ರದಲ್ಲಿ ಮೈತ್ರಿಕೂಟದವರೇ ಸ್ಪರ್ಧೆಯನ್ನ ಮಾಡಿದ್ರೆ ವೋಟ್ ಸ್ಪ್ಲಿಟ್ ಆಗದೆ ಇರುತ್ತಾ? ಇದ್ರ ಬಗ್ಗೆ ಯಾಕೆ ಗಮನ ಕೊಟ್ಟಿಲ್ಲ MGB? ಮಹಾಗಠಬಂಧನ್ ಮಾಡಿ ಇಡೀ ದೇಶದಾದ್ಯಂತ ಪಾದಯಾತ್ರೆ ರೀತಿಯಾಗಿ ಅಭಿಯಾನದ ರೀತಿಯಾಗಿ ವೋಟ್ ಚೋರಿ ಬಗ್ಗೆ ಅಭಿಯಾನವನ್ನು ಮಾಡಿ ಅದನ್ನ ಮತ್ತೊಂದು ತಿರುವು ತಗೊಂಡು ಏನೇನೋ ಒಂದು ಸ್ಟ್ರಾಟಜಿಯನ್ನ ಹೆಣೆದ್ರು. ಬಟ್ ಅದು ಯಾವುದು ಕೂಡ ವರ್ಕ್ ಆಗಿಲ್ಲ. ಕಾರಣ ಸೀಟ್ ಹಂಚಿಕೆಯಲ್ಲಿ ಎಡವಿದ್ದಾರೆ. ಮತ್ತೊಂದು ಕಡೆ ಕಾರ್ಯಕರ್ತರನ್ನು ಕೂಡ ಜೊತೆಗೆ ತಗೊಂಡು ಹೋಗೋದು ಎಲ್ಲಾ ಪಕ್ಷದ ಜವಾಬ್ದಾರಿ. ಅದು ಮಹಾಗಠಬಂಧನ್ ಈ ಮೈತ್ರಿಕೂಟಗಳಾದಾಗ ಇದು ದೊಡ್ಡ ಚಾಲೆಂಜ್ ಇರೋದು. ಕಾರ್ಯಕರ್ತರನ್ನ ಸಮಾಧಾನ ಪಡಿಸಬೇಕು, ಅವ್ರನ್ನ ಒಂದು ದಾರಿಯಲ್ಲಿ ಹೋಗೋ ರೀತಿಯಾಗಿ ನಾಯಕರುಗಳು ಮಾಡಬೇಕು. ಬಟ್ ಅದರಲ್ಲೂ ಕೂಡ MGB ಎಡವಿದೆ. ತೇಜಸ್ವಿ ಯಾದವ್ ಅಬ್ಬರದ ಪ್ರಚಾರ ಎಲ್ಲೂ ಕೂಡ ವರ್ಕೌಟ್ ಆಗಿಲ್ಲ. ಕಾರ್ಯಕರ್ತರ ನಡುವೆನೇ ಒಂದು ಅಸಮಾಧಾನ ಇತ್ತು. ಅವ್ರುಗಳು ಬೇರೆ ಬೇರೆ ದಾರಿ ಹಿಡಿದಿದ್ರು. ಅತಿ ಹೆಚ್ಚು ಪ್ರಚಾರ ಸಭೆಗಳನ್ನ ತೇಜಸ್ವಿ ಯಾದವ್ ಮಾಡ್ತಾರೆ. ಬಟ್ ಅದರ ಪರಿಣಾಮ ಸಿಕ್ಕಿಲ್ಲ. ಆ ಪ್ರಚಾರಗಳು, ಅವ್ರು ಕೊಟ್ಟಿರುವಂತ ಆಶ್ವಾಸನೆ ಇದು ಯಾವುದು ಕೂಡ ಮತಗಳಾಗಿ ಕನ್ವರ್ಟ್ ಆಗಿಲ್ಲ. ಪ್ರಚಾರ ಮಾಡಿದ್ರು ಕೂಡ ಈ ಮೈತ್ರಿಕೂಟದಲ್ಲೇ ಸಮನ್ವಯತೆ ಇರಲಿಲ್ಲ, ಸಮನ್ವಯದ ಕೊರತೆ ಇತ್ತು. ಒಬ್ರು ಹೋದಲ್ಲಿ ಇನ್ನೊಬ್ರು ಇರೋದಿಲ್ಲ, ಒಟ್ಟಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿಲ್ಲ. ಒಬ್ಬರ ಸ್ಟ್ರಾಟಜಿ ಒಂದ್ ರೀತಿಯಾಗಿದ್ರೆ ಮತ್ತೊಂದು ಪಕ್ಷದ ಸ್ಟ್ರಾಟಜಿ ಮತ್ತೊಂದು ರೀತಿಯಾಗಿತ್ತು. ಮೈತ್ರಿಕೂಟದ ಬೇಸಿಕ್ ಕ್ವಾಲಿಟೀಸ್ ಏನಿರಬೇಕು ಅದು ಯಾವುದು ಕೂಡ MGBಯಲ್ಲಿ ಕಾಣಿಸದೇ ಇರೋದು ಕೂಡ ಕಾರಣ ಆಯ್ತು. ಇನ್ನು ಉಚಿತವಾಗಿ ವಿದ್ಯುತ್ ಕೊಡ್ತೀನಿ ಅಂದ್ರು, ಗ್ಯಾರಂಟಿ ಜಾರಿ, ಅದ್ಯಾವುದು ಕೂಡ ಅಸಾಧ್ಯ ಅನ್ನುವಂತ ಚರ್ಚೆ ಕೂಡ ಇತ್ತು. ಮಹಾಗಠಬಂಧನ್ ಗ್ಯಾರಂಟಿ ಮೇಲೆ ಜನರಿಗೆ ನಂಬಿಕೆನೇ ಇರಲಿಲ್ಲ. ಅಫ್ಕೋರ್ಸ್ ಅದು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇರಲಿಲ್ಲ. ಮನೆಗೊಂದು ಸರ್ಕಾರಿ ಉದ್ಯೋಗ ಇದನ್ನೆಲ್ಲ ಕೊಡೋದಕ್ಕೆ ಸಾಧ್ಯನಾ ಅನ್ನೋದಾಗಿ ಸಾಮಾನ್ಯ ವರ್ಗದ ಜನ ಕೂಡ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಕೋಟ್ಯಾಂತರ ಕುಟುಂಬಗಳಿರುವಂತಹ ಬಿಹಾರದಂತ ಸ್ಟೇಟ್ ನಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿದ್ರೆ ಇದು ಗೆಲುವಿಗೆ ಹೆಣೆದಿರುವಂತ ತಂತ್ರ ಹೊರತು ಅದರಲ್ಲಿ ರಿಯಾಲಿಟಿ ಇಲ್ಲ ಅನ್ನೋದು ಜನರಿಗೆ ಅರ್ಥ ಆಗಿ ಹೋಯ್ತು. ಇನ್ನು ಮಹಿಳೆಯರಿಗೆ ಪ್ರತಿ ತಿಂಗಳು 2500 ಕೊಡ್ತೀವಿ ಅಂತ ಕರ್ನಾಟಕದಲ್ಲಿ ಆ ಫಾರ್ಮುಲಾ ವರ್ಕ್ ಆದಾಗೆ ಗೃಹಲಕ್ಷ್ಮಿ ಯೋಜನೆಗಳು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತು. 136 ಕ್ಷೇತ್ರ ಅಂದ್ರೆ ಏನು ಕಡಿಮೆ ಅಲ್ಲ. ಸೊ ಅದು ಬಿಹಾರದಲ್ಲೂ ಕೂಡ ವರ್ಕೌಟ್ ಆಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಕಾಂಗ್ರೆಸ್ RJD ಇತ್ತು. 2000 ಅಲ್ಲ 2500 ಕೊಡ್ತೀವಿ ಪ್ರತಿ ತಿಂಗಳು ಅನ್ನೋದಾಗಿ ಹೇಳಿದ್ರು. ಬಟ್ NDA ಏನ್ ಮಾಡ್ತು, ಇಮಿಡಿಯೇಟ್ ಆಗಿ ಅಕೌಂಟ್ಗಳಿಗೆ 10,000 ಕ್ರೆಡಿಟ್ ಆಗೇ ಹೋಯ್ತು. ಸೊ ಆ ಒಂದು ಬೆಂಬಲ ಯಾವಾಗ ಮಹಿಳೆಯರಿಗೆ ಸಿಗೋದಕ್ಕೆ ಶುರುವಾಯಿತು, ಸೊ ಹಣದ ವಿಚಾರದಲ್ಲಿ ಒಂದು ಗಟ್ಟಿತನ ಸಿಕ್ತು ಅಕೌಂಟ್ಗೆ, ಮಹಿಳೆಯರು ಮತಗಟ್ಟೆಗೆ ಬಂದು ವೋಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದು ಆಂಟಿ ಇನ್ಕಂಬೆನ್ಸಿ ಅಂತ ಮೊದಲನೇದಾಗಿ ವಿಶ್ಲೇಷಣೆ ಆಗಿತ್ತು. ಬಟ್ ಈಗ ಅದರ ಸತ್ಯಾಸತ್ಯತೆ ಗೊತ್ತಾಗ್ತಾ ಇದೆ. ಇಲ್ಲಿ ವೋಟ್ ಟಿಕೆಟ್ಗಳ ಹಂಚಿಕೆಯಲ್ಲೇ ಮಹಾಗಠಬಂಧನ್ ಎಡವಿರುವುದು ಸ್ಪಷ್ಟವಾಗ್ತಾ ಇದೆ.